ನಮಸ್ತೆ ವೀಕ್ಷಕರೇ. ಪಾತಕ ಜಗತ್ತು, ಹೌದು, ಎಕ್ಸಾಕ್ಟ್ಲಿ ಇದು ಪಾಪಿಗಳ ಜಗತ್ತೇ ಬಿಡಿ. ಇಲ್ಲಿ ಎಂಟ್ರಿ ಇರ್ತದೆ, ನೋ ಎಕ್ಸಿಟ್. ಅದರಲ್ಲಿಯೂ ಬೆಂಗಳೂರಿನ ಪಾತಕ ಲೋಕದ ಇತಿಹಾಸವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಅಚ್ಚರಿ ಅನ್ಸುತ್ತೆ. ಅಬ್ಬಬ್ಬಾ, ಇದನ್ನೆಂಥ ಪಾಪಿಗಳ ಲೋಕವಯ್ಯ ಅನ್ಸುತ್ತೆ. ಇವತ್ತಿನ ಚಿಲ್ಲರೆ ರೌಡಿಗಳು ಒಬ್ಬನ ಮೇಲೆ 10-12 ಹೈಕ್ಲು ಬಿದ್ದು ಮಾಡೋ ರೌಡಿಸಮ್ ಅಲ್ಲ ಬಿಡಿ. ಇಟ್ ವಾಸ್ ಆನ್ ರೂತ್ಲೆಸ್ ಇರಾ. ಅವತ್ತಿಗೆ ಬೆಂಗಳೂರಿನ ಪಾತಕ ಪ್ರಪಂಚದಲ್ಲಿ ಒಂದಷ್ಟು ಸಿಂಡಿಕೇಟ್ಗಳಿದ್ವು. ಅದರಲ್ಲಿಯೂ ಜಯರಾಜ್ ಅಂಡ್ ಕೊತ್ವಾಲ್ ರಾಮಚಂದ್ರ ಎಂಬ 2 ಭೀಷಣರಿದ್ರು. ಇಬ್ಬರದ್ದು ಜೆದ್ದಿನ ಕಾಲ. ಅಕ್ಷರಶಃ ಬೆಂಗಳೂರಿನ ರಕ್ತ ಸಿಕ್ತ ಅಧ್ಯಾಯ ಈ ರೌಡಿಸಮ್ ಅನ್ನೋ ಕಾಲದ ಯೂನಿವರ್ಸಿಟಿಯ ಕಡು ಕ್ರೂರಿಗಳು ಇವರು. ಇವರ ಕಾಲದಲ್ಲಿಯೇ ಎದ್ದವನು ಬೆಂಡಾಲು ಗಣೇಶ, ದಡೂತಿ ದೇಹ. ಇವನನ್ನ ಮುಟ್ಟೋ ತಾಕತ್ತು ಚರ್ಬಿ ಯಾರಿಗೂ ಇರಲಿಲ್ಲ. ಇವನಿಗಿದ್ದ ಒಂದೇ ಒಂದು ಚಟ ಅಂದ್ರೆ ಅದು ದೈವಭೂತಿ. ಅದರಲ್ಲಿಯೂ ಗಣೇಶನ ಹಬ್ಬ ಬಂತಂದ್ರೆ ಅವ ಪೆಂಡಾಲನ್ನ ಬಿಟ್ಟು ಕದತಾನೆ ಇರಲಿಲ್ಲ. ಅದಕ್ಕೆ ಇವನಿಗೆ ಪೆಂಡಾಲು ಗಣೇಶ ಅಂತ ಕರೀತಾ ಇದ್ರು. ಎಂಥವನನ್ನ ಎತ್ತಕ್ಕೆ ಡಬಲ್ ಮೀಟರ್ ಬೇಕಾಗಿತ್ತು. ಅವತ್ತಿನ ಕಾಲಕ್ಕೆ ದ್ವೇಷವನ್ನ ಬಿಟ್ಟು ಇವನನ್ನ ಹೊಡೆಯೋಕೆ ಬೆಂಗಳೂರಿನ ಪುಡಿ ರೌಡಿಗಳು ತಯಾರಾಗಿದ್ರು ಅಂದ್ರೆ ಗಣೇಶನ ತಾಕತ್ತು ನಿಮಗೆ ಅರ್ಥವಾಗಿದೆ. ಅದು ಮಧ್ಯಾಹ್ನ ಬೆಂಡಾಲ್ ಗಣೇಶ್ ಫುಲ್ ಟೈಟ್ ಆಗಿ ಮಲಗಿರ್ತಾನೆ. ಅವನನ್ನ ಹೊಡೆಯಲು ಬಂದವರು ಅನಾಮತ್ತು 60 ಮಂದಿ. ಆದ್ರೆ ಒಬ್ಬನಿಗೂ ಅವನನ್ನ ಮುಟ್ಟೋಕೆ ಧೈರ್ಯ ಇರಲಿಲ್ಲ. ಕೊನೆಗೆ ಪೆಂಡಾಲ್ ಗಣೇಶನನ್ನ ಮುಗಿಸಲಾಗುತ್ತೆ. ಇನ್ನು ಅತ್ತ ತಮ್ಮೇನಹಳ್ಳಿಯಲ್ಲಿ ಗೋವಿಂದ ಅಲಿಯಾಸ್ ನಾಯಿ ಗೋವಿಂದ ತಮ್ಮಯ್ಯ ಅವ ಮೇಂಟೈನ್ ಮಾಡ್ತಾ ಇರ್ತಾರೆ. ಇವರಿಗೆ ದುಡ್ಡಿಗಾಗಿ ರೌಡಿಸಮ್ ಮಾಡೋ ಯಾವ ಹಕ್ಕಿಕತ್ತು ಇರಲಿಲ್ಲ. ಇವರ ಹಿಂದೆ ಒಂದಷ್ಟು ಪಠಾಲಮ್ಮ, ನಾಯಿ ನರಸಿಂಹ, ಕರಿಯ ನರಸಿಂಹ ಇವರ ಗ್ಯಾಂಗ್ ನ ನಟೋರಿಯರ್ಸ್. ಇದಾದ ಮೇಲೆ ಶ್ರೀರಾಮ್ಪುರ ಕಿಟಿದೊಂದು ಗ್ಯಾಂಗ್. ಇವನದ್ದು ಶ್ರೀರಾಮ್ಪುರ, ಹೋಬಳಿಪುರಂ ಸುತ್ತಮುತ್ತಲಿನ ಹವ. ಇವನದ್ದೇ ಸಮಕಾಲೀನ ಜೇಡರಹಳ್ಳಿ ಕೃಷ್ಣಪ್ಪ. ಇವರದ್ದು ಜೇಡರಹಳ್ಳಿ ಕೃಷ್ಣಪ್ಪ ಟ್ಯಾಂಕ್ ಬಂಡ್ ರೋಡ್ ನಲ್ಲಿ ಕಿಟಿಯ ಮೇಲೆ ಫೈರ್ ಮಾಡ್ತಾರೆ. ಇನ್ನ ಸ್ಟೇಷನ್ ಶೇಖರ್ ಕಿಟಿಯನ್ನ ಮತ್ತೊಬ್ಬರು. ಇವರಿಗೆ ರೋಲ್ ಕಾಲ್ ಹಾಕ್ತವ. ಸಗೈರಾಜ್, ಮಿಂಚಿ ಮರೆಯಾದ ಡೆಡ್ಲಿ ಸೋಮ ಆ ಕಾಲದ ಒಂದಷ್ಟು ಹೆಸರುಗಳು. ಇವರುಗಳ ಬಗ್ಗೆ ಮುಂದೆ ತಿಳಿಯೋಣ. ಇವರುಗಳಿಗೆ ಮಾಸ್ತರ ಇದ್ದವನೇ ಜಯರಾಜ್ ಅಲಿಯಾಸ್ ಡಾನ್ ಜಯರಾಜ್. ಇವನಿಗೆ ಟಗ್ ನೀಡ್ತಾ ಇದ್ದದ್ದು ಮತ್ತದೇ ಕೊತ್ವಾಲ್ ರಾಮಚಂದ್ರ. ಆ ಕಾಲದ ಮತ್ತಷ್ಟು ದೊಡ್ಡ ಹೆಸರಂದ್ರೆ ಕೋಳಿ ಫಯಾಜ್, ಬಚ್ಚನ್, ಅಗ್ನಿ ಶ್ರೀಧರ್. ಕೊತ್ವಾಲ್ ರಾಮಚಂದ್ರ ಅದ್ಯಾವುದೋ ಬೇಡದ ಲವ್ ಮ್ಯಾಟರ್ ಸೆಟಲ್ ಮಾಡಿ ಹೋಗಿ ತುಮಕೂರಿನ ತೋಟವೊಂದರಲ್ಲಿ ಮಾಡ್ರಾಗ್ತಾನೆ. ತೀರಾ ಮೆರೆಯುತ್ತಿದ್ದ ಜಯರಾಜ್ನನ್ನ ಮುತ್ತಪ್ಪರೈ ಅಂಡ್ ಗ್ಯಾಂಗ್ ಹೊಡೆದು ಹಾಕುತ್ತೆ. ಅಲ್ಲಿಗೆ ಬೆಂಗಳೂರಿನ ಪಾತಕ ಲೋಕದ ಬ್ಲಾಕ್ ಅಂಡ್ ವೈಟ್ ಜಮಾನ ಮುಗಿಯುತ್ತೆ. ಮುಂದೆ ಪ್ರಾರಂಭವಾಗೋದೆ ಕಲರ್ಫುಲ್ ದುನಿಯಾ. ಎಲ್ಲಿ ಆಯಿಲ್ ಕುಮಾರ್, ಮುತ್ತಪ್ಪರೈ, ಒಂದಷ್ಟು ಬಾಂಬೆ ಅಂಡರ್ ವರ್ಲ್ಡ್ ನ ಲಿಂಕ್ ಸಿಗುತ್ತೆ. ಅದೇನಂತ ಮುಂದೆ ತೋರಿಸ್ತೀವಿ. ಅಂಟಿಲ್ ದೆನ್, ಬೈ.